ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಕನ್ನಡದ ಬಿಗ್ ರಿಯಾಲಿಟಿ ಶೋ ಬಿಗ್ ಬಾಸ್ ಖ್ಯಾತಿಯ ನಟಿ ಅನುಪಮಾ ಗೌಡ ಸದಾ ನಗುಮುಖದ ಚೆಲುವೆ. ಎಲ್ಲರ ಕಣ್ಣು ಕುಕ್ಕುವಂತೆ ಜೀವನ ಸಾಗಿಸ್ತಾ ಇರುವಂತಹ ಗಟ್ಟಿಗಿತ್ತಿ. ಈ ಹಿಂದೆ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗ್ತಿದ್ದಂತಹ ರಾಜಾ ರಾಣಿ ಶೋನಲ್ಲಿ ನಿರೂಪಕಿಯಾಗಿ ಕಾರ್ಯನಿರ್ವಹಿಸಿದ್ರು. ಇದರ ಜೊತೆಗೆ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿರೋ ನಟಿ ನಿರೂಪಕಿ ಅನುಪಮಾ ಗೌಡ ಹೊಸ ವಿಡಿಯೋವೊಂದನ್ನು ಶೇರ್ ಮಾಡಿಕೊಂಡಿದ್ದಾರೆ. ಹೌದು, ಅನುಪಮಾ ಅವರು ಹೊಸತನಕ್ಕೆ ತುಡಿಯುವ ಚೆಲುವೆ. ಯಾವುದೇ ಔಟ್ಫಿಟ್ ಹಾಕಿದರೂ ಕೂಡ ಮುದ್ದಾಗಿ ಕಾಣೋ ಸುಂದರಿ. ಅದರಲ್ಲೂ ಸೀರೆಯಲ್ಲಿ ಮಾತ್ರ ಹೊಸ ಪ್ರಯೋಗಗಳನ್ನು ಮಾಡ್ತಾ ಇರ್ತಾರೆ. ಕಳೆದ 3-4 ದಿನಗಳಿಂದ ಬೆಂಗಳೂರಿನ ವಾತಾವರಣ ಊಟಿಯನ್ನು ನೆನಪಿಸುವಂತಿದೆ. ಚುಮು ಚಳಿ ಮಳೆ, ತಂಗಾಳಿ. ಒಂದಿಷ್ಟು ಜನರಿಗೆ ವಾವ್ ಅನಿಸಿದ್ರೆ ಮತ್ತಷ್ಟು ಜನರಿಗೆ ಅಯ್ಯೋ ಅನಿಸಿದ್ದು ಸುಳ್ಳಲ್ಲ. ಆದರೆ ನಟಿ ಅನುಪಮಾ ಗೌಡಗೆ ಮಾತ್ರ ಸ್ನೇಹಿತನನ್ನು ಕಾಣೋ ತವಕ ಹೆಚ್ಚಿಸಿದಂತೆ ಕಾಣುತ್ತೆ. ತಡ ಮಾಡದೆ ಚಂದದ ಸೀರೆ ಹುಟ್ಟು ಕೈಯಲ್ಲಿ ಒಂದು ಹೂಗುಚ್ಛ ಹಿಡಿದು ರೀಲ್ಸ್ ಮಾಡಿದ್ದಾರೆ ಅನುಪಮಾ ಗೌಡ. ರೆಟ್ರೋ ಸ್ಟೈಲ್ನಲ್ಲಿ ಕ್ಯಾಮರಾನೇ ನಾಚುವಂತೆ ಪೋಸ್ ಕೊಟ್ಟಿರೋ ಅನು ಬ್ಯೂಟಿಗೆ ಫ್ಯಾನ್ಸ್ ಮನಸೋತಿದ್ದಾರೆ. ನಿಮ್ಮನ್ನು ನೋಡಿದ ಮೇಲೆ ದಿನ ಎಲ್ಲ ಚಂದ, ಎಷ್ಟು ಜನ ನಿಮಗೆ ಪ್ರಪೋಸ್ ಮಾಡಿದ್ದಾರೆ ಮೇಡಮ್, ಹೀಗೆ ನೆಚ್ಚಿನ ನಟಿಯ ಅಂದವನ್ನು ಹಾಡಿ ಹೊಗಳುತ್ತಿದ್ದಾರೆ. ಇನ್ನು ಅನು ಅವರ ಸ್ನೇಹಿತರು ಸುಮ್ಮನಿರ್ತಾರ. ನಟಿ ನಮ್ರತಾ ಯಾರಮ್ಮ ಆ ಸ್ನೇಹಿತ ಅಂತ ಕಾಲ್ ಎಳೆದಿದ್ದಾರೆ. ಇದಕ್ಕೆ ರಿಪ್ಲೈ ಕೊಟ್ಟಿರೋ ಅನು, ನನಗೆ ಯಾರು ಚಾಕ್ಲೇಟ್ ಕೊಡ್ತಾರೋ ಅವರಿಗೆ ಆ ಹೂಗಳು ಅಂತ ಹೇಳಿದ್ದಾರೆ. ಇಲ್ಲಿ ಇನ್ನೊಂದು ವಿಷಯ ಹೇಳಲೇಬೇಕು. ನಮ್ರತಾ ಕೂಡ ಇತ್ತೀಚೆಗೆ ಶ್ವೇತವರ್ಣದ ಸೀರೆಯಲ್ಲಿ ಬ್ಯೂಟಿಫುಲ್ ಫೋಟೋಸ್ ಕ್ಲಿಕ್ಕಿಸಿಕೊಂಡಿದ್ರು. ಇನ್ನು ನಟಿ ಅನುಪಮಾ ಗೌಡಗೆ ಆದಷ್ಟು ಬೇಗ ನೀವು ಬಯಸೋ ಸಂಗಾತಿ ಸಿಗಲಿ ಅಂತ ಫ್ಯಾನ್ಸ್ ಶುಭ ಹಾರೈಸ್ತಾ ಇದ್ದಾರೆ. ನಟಿ ಅನುಪಮಾ ಗೌಡ ಅವರು ಅಕ್ಕ ಧಾರಾವಾಹಿ ಮೂಲಕ ಕನ್ನಡಿಗರ ಮನಸ್ಸನ್ನು ಗೆದ್ದವರು. ಇದರ ಬಳಿಕ ನಿರೂಪಕಿಯಾಗಿಯೂ ಸೈ ಅನಿಸಿಕೊಂಡರು. ಸೀರಿಯಲ್ ಬಳಿಕ ಕನ್ನಡದ ಬಿಗ್ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ 5ಕ್ಕೆ ಎಂಟ್ರಿ ಕೊಟ್ಟಿದ್ದರು. ಅಲ್ಲದೆ ಬಿಗ್ ಬಾಸ್ ಸೀಸನ್ 9ಕ್ಕೆ ಪ್ರವೀಣರ ಲಿಸ್ಟ್ನಲ್ಲಿ ಎಂಟ್ರಿ ಕೊಟ್ಟಿದ್ದರಿಂದ ಅನುಪಮಾ ಗೌಡ ಅವರ ಅಭಿಮಾನಿಗಳಿಗೆ ಫುಲ್ ಖುಷಿಯಾಗಿತ್ತು. ಸದ್ಯ ರಾಜಾ ರಾಣಿ ರಿಯಾಲಿಟಿ ಶೋನಲ್ಲಿ ನಿರೂಪಕಿಯಾಗಿ ಬ್ಯುಸಿಯಾಗಿದ್ದಾರೆ.